ಪೊಲೀಸ್ ಠಾಣೆಗೆ ಸೈಡ್ ವಾಲ್ ಹಾಕಲಾಗಿದೆ. ಮಾಧ್ಯಮದ ಮೇಲೂ ಕೂಡ ದರ್ಪವನ್ನ ತೋರಿರುವಂತಹ ಪೊಲೀಸರು ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಬಳಿ 144 ಹಾಕೋದು, ಪರದೆ ಹಾಕೋದು, ಸ್ಟೇಷನ್ ಬಳಿ ಮಾಧ್ಯಮದವರಿಗೆ ನಿರ್ಬಂಧ ಹಾಕೋದು ಯಾವುದು ಕೂಡ ಸರಿಯಲ್ಲ ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದವರು ಹೋಗದಂತೆ ತಡೆಯುವ ಕ್ರಮ ಸರಿ ಅಲ್ಲ, ಮಾಧ್ಯಮದವರ ಮೇಲೆ ಗದಾಪ್ರಹಾರ ಮಾಡೋದು ಸರಿಯಲ್ಲ, ಒಳ್ಳೆಯ ರೀತಿ ನಡೆದುಕೊಳ್ಬೇಕು ಅಂತ ಸಿಎಂಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪತ್ರಕರ್ತರು ಸತ್ಯಾಸತ್ಯತೆಯನ್ನು ತೋರಿಸೋದಿಕ್ಕೆ ಬರ್ತಾರೆ, ಮುಚ್ಚಿ ಹಾಕೋದಿಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಗಮನಿಸಿದ್ದಿ ಆಗ್ಲೇ ಯಾವ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಅನ್ನು ಕವರ್ ಮಾಡಲಾಗಿದೆ ಅನ್ನುವಂಥ ವಿಚಾರ. ಸೊ ಈ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದರ್ಶನ್ ಅವರ ಕೇಸು ಹೊರಗಡೆ ಬಂದ ತಕ್ಷಣ ಪೊಲೀಸ್ನವರು ತಕ್ಷಣ ಕ್ರಮ ಕೈಗೊಂಡು ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಇವತ್ತು ಅರೆಸ್ಟ್ ಮಾಡಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಪಟ್ಟೆ. ಬಹಳ ಸಂತೋಷ. ಅದಾದ ತಕ್ಷಣವೇ ಆ ಪ್ರಾಂತ್ಯದಲ್ಲಿ 144 ಸೆಕ್ಷನ್ ಆಗ್ತಕ್ಕಂಥದ್ದು, ಪೊಲೀಸ್ ಠಾಣೆಗೆ ಹೋದ್ರೆ ಬೇರೆಯವರು ಯಾರು ಕೇಸೇ ತಗೊಳ್ದಾಗಿರ್ತಕ್ಕಂಥದ್ದು, ಮತ್ತೆ ಪತ್ರಕರ್ತರು ಅಥವಾ ಟಿವಿ ಮಾಧ್ಯಮಗಳು ಬಂದರೆ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ತಕ್ಕಂಥದ್ದು ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂತಂದ್ರೆ ಯಾರೇ ಇವತ್ತೊಂದು ದಿವಸ ತನಗೆ ತೊಂದರೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥದ್ದು ಸಹಜ. ಅವರಲ್ಲಿ ಅಲ್ಲದೆ ಇನ್ಯಾರಲ್ಲಿ ನ್ಯಾಯ ಕೇಳಲಿಕ್ಕೆ ಸಾಧ್ಯ. ಆ ಕಾರಣದಿಂದ ಯಾರೇ ಬಂದರೂ ಮೊದಲು ಕೇಸನ್ನ ಪಡೆಯುತ್ತಾರೆ. ಇನ್ನು ಪೊಲೀಸ್ ಠಾಣೆಗೆ ಸೈಡ್ ವಾಲ್ ಹಾಕಲಾಗಿದೆ. ಮಾಧ್ಯಮದ ಮೇಲೂ ಕೂಡ ದರ್ಪವನ್ನ ತೋರಿರುವಂತಹ ಪೊಲೀಸರು ಬಿಜೆಪಿ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಬಳಿ 144 ಹಾಕೋದು, ಪರದೆ ಹಾಕೋದು, ಸ್ಟೇಷನ್ ಬಳಿ ಮಾಧ್ಯಮದವರಿಗೆ ನಿರ್ಬಂಧ ಹಾಕೋದು ಯಾವುದು ಕೂಡ ಸರಿಯಲ್ಲ ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದವರು ಹೋಗದಂತೆ ತಡೆಯುವ ಕ್ರಮ ಸರಿ ಅಲ್ಲ, ಮಾಧ್ಯಮದವರ ಮೇಲೆ ಗದಾಪ್ರಹಾರ ಮಾಡೋದು ಸರಿಯಲ್ಲ, ಒಳ್ಳೆಯ ರೀತಿ ನಡೆದುಕೊಳ್ಬೇಕು ಅಂತ ಸಿಎಂಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಪತ್ರಕರ್ತರು ಸತ್ಯಾಸತ್ಯತೆಯನ್ನು ತೋರಿಸೋದಿಕ್ಕೆ ಬರ್ತಾರೆ, ಮುಚ್ಚಿ ಹಾಕೋದಿಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಗಮನಿಸಿದ್ದಿ ಆಗ್ಲೇ ಯಾವ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಅನ್ನು ಕವರ್ ಮಾಡಲಾಗಿದೆ ಅನ್ನುವಂಥ ವಿಚಾರ. ಸೊ ಈ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದರ್ಶನ್ ಅವರ ಕೇಸು ಹೊರಗಡೆ ಬಂದ ತಕ್ಷಣ ಪೊಲೀಸ್ನವರು ತಕ್ಷಣ ಕ್ರಮ ಕೈಗೊಂಡು ಅದರ ಹಿಂದೆ ಯಾರ್ಯಾರು ಇದ್ದಾರೆ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಇವತ್ತು ಅರೆಸ್ಟ್ ಮಾಡಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳಪಟ್ಟೆ. ಬಹಳ ಸಂತೋಷ. ಅದಾದ ತಕ್ಷಣವೇ ಆ ಪ್ರಾಂತ್ಯದಲ್ಲಿ 144 ಸೆಕ್ಷನ್ ಆಗ್ತಕ್ಕಂಥದ್ದು, ಪೊಲೀಸ್ ಠಾಣೆಗೆ ಹೋದ್ರೆ ಬೇರೆಯವರು ಯಾರು ಕೇಸೇ ತಗೊಳ್ದಾಗಿರ್ತಕ್ಕಂಥದ್ದು, ಮತ್ತೆ ಪತ್ರಕರ್ತರು ಅಥವಾ ಟಿವಿ ಮಾಧ್ಯಮಗಳು ಬಂದರೆ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ತಕ್ಕಂಥದ್ದು ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ಯಾಕೆ ಅಂತಂತಂದ್ರೆ ಯಾರೇ ಇವತ್ತೊಂದು ದಿವಸ ತನಗೆ ತೊಂದರೆ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಕ್ಕಂಥದ್ದು ಸಹಜ. ಅವರಲ್ಲಿ ಅಲ್ಲದೆ ಇನ್ಯಾರಲ್ಲಿ ನ್ಯಾಯ ಕೇಳಲಿಕ್ಕೆ ಸಾಧ್ಯ. ಆ ಕಾರಣದಿಂದ ಯಾರೇ ಬಂದರೂ ಮೊದಲು ಕೇಸನ್ನ ಪಡೆಯುತ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.